ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಶುಕ್ರವಾರದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಯಿತು ವಿಡಿಯೋ ಮಾಡಿ ಹಾಕಿದೆ. ಹಾಗೆ ಶುಕ್ರವಾರ ಆ್ಯಸ್ ಯೂಸಲ್ ನಮ್ಮದು ದೋಸೆ ಆಗಿತ್ತಲ್ಲ, ದೋಸೆ ಎಲ್ಲ ಮಾಡಿಕೊಂಡು ದೋಸೆ ಎಲ್ಲ ತಿಂದ್ಕೊಂಡು ಎಲ್ರಿಗೂ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟು ನೆಕ್ಸ್ಟು ಪಲ್ಯದ ಪುಡಿ ಖಾಲಿಯಾಗಿತ್ತು. ಸ್ಯಾಟರ್ಡೇಗೆ ಪಲ್ಯ ಮಾಡಲಿಕ್ಕೆ ಪಲ್ಯದ ಪುಡಿ ಖಾಲಿಯಾಗಿತ್ತು. ಹಾಗೆ ಪಲ್ಯದ ಪುಡಿನ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಲ್ಯದ ಪುಡಿ ಯಾವ ಥರ ಪ್ರಿಪೇರ್ ಮಾಡಿದ್ವಿ ಅಂತ. ಇಲ್ಲಿ ಈ ಲೋಟದಲ್ಲಿ, ಈ ಥರ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಾಸಿವೆನ ತೊಗೊಂಡಿದ್ದೀವಿ. ಅರ್ಧ ಲೋಟದಷ್ಟು. ಫ್ರೆಂಡ್ಸ್, ಈ ಟೈಪಲ್ಲಿ ಪುಡಿನ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ನಾ ಹೇಳಿದ ರೀತಿಲಿ ಮಾಡಿಟ್ಕೊಳ್ಳಿ. ನಾವಿಲ್ಲಿ 1 ತಿಂಗಳಿಗಾಗೋಷ್ಟು ಪುಡಿನ ಮಾಡ್ತಾಯಿದ್ದೀವಿ. ನೀವು ನಾನು ಹಾಕಿರೋ ಪ್ರಮಾಣದಲ್ಲೇ ಅರ್ಧ ಪ್ರಮಾಣ ಕಡಿಮೆ ಮಾಡಿಕೊಂಡ್ರೆ ಎಷ್ಟೆಷ್ಟು ಜನ ಇರ್ತೀರ ಅಷ್ಟು ಪ್ರಮಾಣದಲ್ಲಿ ಕಡಿಮೆನ ತಗೋಬೋದು. ಬೇಕಾದರೆ ನೀವು ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ನಿಮಗೂ 15 ದಿನ ಅಥವಾ 1 ತಿಂಗಳು ಈ ಪುಡಿ ಬರುತ್ತೆ. ಇದು ಸಾಸಿವೆನೂ ಸಹ ತುಂಬ ರೋಸ್ಟ್ ಮಾಡ್ಕೊಬಾರ್ದು, ಕೈಯ ಬರುತ್ತೆ. ಅದು ಚಟ್ಪಟ್ ಅಂತ ಶಬ್ದ ಬರುತ್ತಲ್ಲ, ಆ ಟೈಮಲ್ಲಿ ಇಳಿಸ್ಕೊಬಿಡಬೇಕು. ಸಾಸಿವೆನ ಅರ್ಧ ಲೋಟ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಲ್ಲರು ಬರಬೇಕದು, ತುಂಬ ಕಪ್ಪಾಗೋ ಥರ ಮಾಡ್ಕೋಬೇಡಿ. ಅದು ಚಟ್ಪಟ್ಟು ಅನ್ನೋ ಶಬ್ದ ಬಂದ ತಕ್ಷಣ ಇಳಿಸ್ಕೊಬಿಡಿ. ಎಲ್ಲ ಐಟಮ್ಸು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡು ಹಾಕ್ಕೊಂಡಿದ್ದೀವಿ ಅಂತ ತೋರಿಸ್ತೀವಿ ನಿಮಗೆ. ಫಸ್ಟು ಸಾಸಿವೆನ ಅರ್ಧ ಲೋಟ ತೊಗೊಂಡ್ವಿ. ಇಲ್ಲಿ ಕುರಸನಿ ಎಳ್ಳು ಈ ಥರ ಹುರಿದಿಟ್ಕೊಂಡಿರೋದು ಖಾಲಿಯಾಗಿತ್ತು. ಹಾಗಾಗಿ ನಾವಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹುರ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳಿ ತೋರಿಸ್ತೀವಿ ನಾವು ಲಾಸ್ಟಿಗೆ. ಇಲ್ಲಿ ಅದೇ ಲೋಟದಲ್ಲಿ 1 ಕಪ್ ಆಗೋಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ. ಕೊತ್ತಂಬರಿನೂ ಸಹ ಚಟ್ಪಟ್ ಅನ್ನೋ ಶಬ್ದ ಬರಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಟೈಪಲ್ಲಿ ಮಾಡಿ ಇಟ್ಕೊಳ್ಳಿ, ಪಲ್ಯ ಅಂತೂ ಸೂಪರಾಗಿ ಬರುತ್ತೆ. ಒಂದು ಸರಿ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಯಾವ ಟೈಪಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸು, ನಾವು ತುಂಬ ಜನ ಇರೋದ್ರಿಂದ ನಾನು ಇಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅದೇ ಲೋಟದಲ್ಲೇ ಅರ್ಧ ಲೋಟ ತೊಗೊಂಡ್ಬಿಟ್ಟು ಮಾಡಿ ಇಟ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನಮಗೂ ಬೇರೆಯವ್ರ ಹತ್ರ ನಮ್ಮ ಮನೇಲಿ ಆ ಥರ ಕಲ್ತಿರೋದು. ಈಗ ನಾವು ಇದೇ ಥರ ಟೈಪಲ್ಲಿ ಹೋಗ್ತಾ ಇದ್ದೀವಿ. ಜೀರಿಗೆ ನೋಡಿ, ಅರ್ಧ ಲೋಟ ಜೀರಿಗೆ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಬರಬೇಕದು, ಅಲ್ಲಿವರೆಗೂ ಹುರ್ಕೊಳ್ಳಿ. ನಿಮಗೆ ತೋರಿಸ್ಲಿಕ್ಕೆ ಅಂಥೇಳಿ ಸಪ್ರೇಟಲ್ಲಿ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಲೋಟದಲ್ಲಿ 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀವಿ. ಬೇಳೆ ತೊಗೊಳ್ಳಿ, ಕಾಳು ತೊಗೋಬೇಡಿ. ಬೇಳೆ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆನೂ ಸಹ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಉದ್ದಿನಬೇಳೆ, ಕರೆ ಎಳ್ಳು ಬರುತ್ತಲ್ಲ ಅದು, ಕುರಸನಿ ಎಳ್ಳು, ಹಾಗೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಹಾಗೆ ಕಡಲೆ, ಇಷ್ಟು ಐಟಮ್ಸ್ ಬೇಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ತೋರಿಸ್ಲಿಕ್ಕೆ ಅಂತ ನೋಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಕೆಂಪೆಳ್ಳು
ಹಾಗೆ ಕೆಂಪೆಳ್ಳು ಅರ್ಧ ಲೋಟ ಸಾಕು, ಕುರೇಸನಿ ಎಳ್ಳು 1 ಲೋಟ ತೊಗೋಬೇಕು. ನಮ್ಮ ಅತ್ತೆ ಇಲ್ಲಿ ಹೇಳ್ತಿದ್ದಾರೆ, ಹಾಗೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ನೀವೆಲ್ಲ ಈ ಟೈಪಲ್ಲಿ ಪುಡಿ ಮಾಡಿಬಿಟ್ಟು ಪಲ್ಯ ಮಾಡಿ ನನಗೆ ಕಮೆಂಟಲ್ಲಿ ಹೇಳಬೇಕು ಯಾವ ಥರ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಟೈಮೇ ಸಿಗ್ತಾ ಇಲ್ಲ ವಿಡಿಯೋ ಮಾಡಲೇ ಹಾಕಲಿಕ್ಕೆ, ಹಾಗಾಗಿ ತುಂಬ ದಿನಗಳ ನಂತರ ಹಾಕ್ತಿದ್ದೀನಿ. ಇಲ್ಲಿ 2 ಸ್ಪೂನ್ ಆಗಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಮೆಂತ್ಯನೂ ಸಹ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಟ್ ಚಟ್ ಅಂತ ಹೇಳಿ ಅದು ಹಾರುತ್ತೆ. ಆ ಟೈಮಲ್ಲಿ ಇಳಿಸ್ಕೊಬಿಡಬೇಕು. ಹಾಗೆ ನೋಡಿ ಇಲ್ಲಿ ಸಿದ್ದೆ ಬರುತ್ತಲ್ಲ, ಆ ಸಿದ್ದೆಯಲ್ಲಿ 1 ಸಿದ್ದೆನ ಕಡಲೆ ತಗೊಂಡಿದ್ದೀವಿ. ಕಡಲೆ ಪ್ರಮಾಣ ಜಾಸ್ತಿ ತೊಗೋಬೇಕಿಲ್ಲಿ. ನಮಗೆ ಜಾಸ್ತಿ ಅದರಲ್ಲಿ 1 ಕಪ್ ಅಳತೆ ತೊಗೊಂಡಿದ್ದೀವಲ್ಲ, ಹಾಗಾಗಿ ಆ ಕಪ್ಪಿನ ಅಳತೆಯಂತೆ ನಾವಿಲ್ಲಿ ಕಡಲೆನ 1 ಸಿದ್ದೆ ಕಡಲೆ ತೊಗೊಂಡಿದ್ದೀವಿ. ನೀವು ಅರ್ಧ ಲೋಟ ಹಾಕ್ಕೊಂಡ್ರೆ ಅರ್ಧ ಸಿದ್ದೆ ಕಡಲೆ ಹಾಕ್ಕೋಬೇಕು. ಕಡಲೆನೂ ನೀಟಾಗಿ ಅದು ಏಳುತ್ತಲ್ಲ ಆ ಟೈಪಲ್ಲಿ ಹುರ್ಕೋಬೇಕು. ಕಡಲೆನ ಒಂದೇ ಸಮನೆ ಹುಟ್ಟಾಡಿಸ್ತಾ ಇರಬೇಕು. ಆವಾಗ ಅಳ್ಳು ಅಂತ ಹೇಳ್ತಾರಲ್ಲ, ಹಾಗೆ ಅದು ಏಳುತ್ತೆ, ಚಟ್ಪಟ ಅಂತ ಎದ್ದು ಬರುತ್ತೆ. ಆ ಟೈಮಲ್ಲಿ ಇಳಿಸ್ಬೇಕು, ನಿಲ್ಲಿಸ್ಬಾರ್ದು, ಪಟ ಪಟ ಅಂತ ಹುರಿತಾ ಇರಬೇಕು. ಆವಾಗ ನೀಟಾಗಿ ಅವು ಬಾಯಿ ಬಿಟ್ಟು ಅಳ್ಕೊತವೆ. ಫ್ರೆಂಡ್ಸ್, ನವರಾತ್ರಿ ಹಬ್ಬ ಎಲ್ಲ ಹೇಗೆ ನಡೀತಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ. ಹಬ್ಬ ನಡೀತಿದೆಯಲ್ಲ, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ವಿಡಿಯೋನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಮಕ್ಕಳಿಗೆಲ್ಲ ರಜೆ ಬಂದಿದೆಯಲ್ಲ, ಅವ್ರು ನೋಡ್ಕೊಳ್ಳೋದೇ ಸರಿಯಾಗುತ್ತೆ. ವಿಡಿಯೋ ಮಾಡಲಿಕ್ಕೆ, ಹಾಕಲಿಕ್ಕೆ, ಎಡಿಟಿಂಗ್ ಮಾಡಲಿಕ್ಕೆ, ವಾಯ್ಸ್ ಕೊಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆದರೆ ಮಕ್ಕಳ ಕಡೆ ಟೈಮ್ ಕೊಡೋದ್ರಿಂದ ಏನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ವಿಡಿಯೋ ಹಾಕೋದು ನಿಧಾನ ಆಗ್ತಿದೆ. ಹಾಗೆ ನೆಂಟರು ತುಂಬ ಜನ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ವಿಡಿಯೋಗಳನ್ನ ಹಾಕಲಿಕ್ಕೆ ಆಗ್ತಿಲ್ಲ. ನಮ್ಮೂರಲ್ಲಿ ನವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ನಡೀತಿದೆ. ಹಾಗಾಗಿ ಡೈಲಿ ಶಾರ್ಟ್ಸಲ್ಲಿ ಹಬ್ಬದ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ಲರೂ ನೋಡಿ ಫ್ರೆಂಡ್ಸು, ನೋಡಿ ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಪ್ರೋತ್ಸಾಹಿಸಿ. ನೀವೆಲ್ಲ ಸಪೋರ್ಟ್ ಮಾಡಿದರೆ ಮಾತ್ರ ವಿಡಿಯೋ ಮಾಡಲಿಕ್ಕೆ ಖುಷಿ ಅನಿಸುತ್ತೆ, ಬೇಜಾರಾಗೋದಿಲ್ಲ. ಇಲ್ಲ ಅಂದರೆ ಮಾಡಲಿಕ್ಕೆ ಬೇಜಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಆ ಕಡೆ ಪ್ಲೇಟಿಗೆ ಆ ಥರ ಹುರಿದ್ಬಿಟ್ಟು ಕಡಲೆನ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಕಮೆಂಟ್ ಹಾಕಿ, ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದು
ಚಟ್ಪಟ ಅಂತ ಹೇಳಿಬಿಟ್ಟು ಹಳ್ಳ ಹೇಳ್ತಾ ಇದ್ದಾವೆ. ಇದೇ ಥರನೇ ಒಂದೇ ಥರನೇ ಒಂದು ಸೇರು ಕಡಲೆ ಅಷ್ಟನ್ನು ಹುರ್ಕೋಬೇಕು. ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಅಷ್ಟು ವಿಡಿಯೋನು ನೀಟಾಗಿ ಸಮಾಧಾನದಿಂದ ಕೂತ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸು, ತುಂಬಾ ಸಮಾಧಾನದಿಂದ ಹುರ್ಕೋಬೇಕು. ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀ ಇದ್ದ ಟೈಮಲ್ಲಿ ಮಾಡಿಕೊಂಡು ಇಟ್ಕೊಳ್ಳಿ ಈ ಥರ ಪುಡಿನ. ತುಂಬ ಹಾಕ್ಕೊಂಡ್ರೆ ಕಡಲೆನ ಅವು ಅಂದರೆ ಏಳೋದಿಲ್ಲ, ಬಾಯಿ ಬಿಟ್ಟು ಹಳ್ಳು ಏಳೋದಿಲ್ಲ. ಹಾಗಾಗಿ ಜಾಸ್ತಿ ಹಾಕ್ಕೋಬಾರ್ದು, ಕಡಿಮೆ ಹಳ್ಳನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕು. ಅದು ಆ ಟೈಪಲ್ಲಿ ಮಾಡೋದ್ರಿಂದ ಹಳ್ಳುಗಳು ನೀಟಾಗಿ ಏಳುತ್ತೆ. ತುಂಬ ಹಾಕ್ಕೊಬಿಟ್ರೆ ಅವು ಏಳಲಿಕ್ಕೆ ಅಷ್ಟು ನೀಟಾಗಿ ಏಳೋದಿಲ್ಲ. ಕಡಲೆ ಮಾತ್ರ ತುಂಬ ಸಮಾಧಿಯಿಂದ ಪೇಷನ್ಸಿಂದ ಹುರ್ಕೋಬೇಕು. ಕಡಲೆ ಮಾತ್ರ ಸಪ್ರೇಟ್ ಇಟ್ಕೊಂಡು ಕಡಲೆನ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬಾರ್ದು. ಹಾಗೆ ಇಲ್ಲಿ ಬೇರೆ ಪುಡಿ ಎಲ್ಲ ತೋರಿಸಿದ್ನಲ್ಲ ಕಾಳೆಲ್ಲ, ಅದನ್ನು ಮಾತ್ರ ನುಣ್ಣಗೆ ಮಾಡ್ಕೋಬೇಕು. ನೆಕ್ಸ್ಟು ಪಲ್ಯ ಮಾಡುವಾಗ ಈರುಳ್ಳಿ, ಬೆಳ್ಳುಳ್ಳಿ, ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಕಡಲೆನ ಒಂದು ಅರ್ಧ ಮುಷ್ಟಿಯಷ್ಟು ಶೇಂಗಾನ ಹಾಕ್ಕೋಬೇಕು ಈರುಳ್ಳಿ ಜೊತೆಗೆ. ನೆಕ್ಸ್ಟು ಕಾಯಿ, ಅರಿಶಿನ ಪುಡಿ ಹಾಗೆ ಮೆಣಸನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಈ ಪಲ್ಯ ಪುಡಿ ಇರುತ್ತಲ್ಲ ಅದನ್ನು ನಿಮ್ಗೆ ಎಷ್ಟು ಪ್ರಮಾಣದ, ತುಂಬ ಹಾಕ್ಕೋಬಾರ್ದು. ನಾವಿಲ್ಲಿ ಜಾಸ್ತಿ ಜನ ಇದ್ದಾರಲ್ಲ, ಹಾಗಾಗಿ 2 ಸ್ಪೂನಷ್ಟು ಯೂಸ್ ಮಾಡ್ತೀವಿ. ನೀವು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದು ಖಾರಕ್ಕೆ ಹಾಕಿಬಿಟ್ಟು ಕೈ ಆಡಿಸ್ಬಿಟ್ಟು ಹಾಗೇ ಪಲ್ಯಕ್ಕೆ ಸೇರಿಸ್ಬೇಕು. ಹೋಳಿಗೆ ಹೆಚ್ಕೊಂಡಿರ್ತೀವಲ್ಲ ಆ ಹೋಳಿಗೆ ಸೇರಿಸ್ಕೋಬೇಕು. ಮಿಕ್ಸಿ ಮಾಡಬೇಡಿ, ಹಾಗೆ ಹಾಕಿ ಪಲ್ಯದ ಪುಡಿ ಅದು ಖಾರ ಜೊತೆಗೆ ಸೇರಿಸ್ಬಿಟ್ಟು ಈ ಟೈಪಲ್ಲಿ ನೋಡಿ ಉಪ್ಪು ಖಾರ ಹಾಗೆ ಎಲ್ಲ ಹಾಕಿಬಿಟ್ಟು ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಂಪೆಳ್ಳು ಅರ್ಧ ಕಪ್ಪು, ಕರೆ ಎಳ್ಳು 1 ಕಪ್ ತೊಗೊಂಡಿದ್ದೀನಿ, ಕುರೆಸನಿ ಎಳ್ಳು ಅಂತಾರಲ್ಲ ಅದು, ಹಾಗೆ ಮೆಂತೆ 2 ಸ್ಪೂನು, ಜೀರಿಗೆ ಅರ್ಧ ಕಪ್ಪು, ಇದು ಉದ್ದಿನಬೇಳೆ 1 ಕಪ್ ತೊಗೊಂಡಿದ್ದೀನಿ, ಕೊತ್ತಂಬರಿ 1 ಕಪ್ಪು, ಹಾಗೆ 2 ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿನ ಆ್ಯಡ್ ಮಾಡಿದ್ದೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ನಂತರ ಕಡಲೆನೇ ಸಪ್ರೇಟಾಗಿ ರುಬ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ಫ್ರೆಂಡ್ಸ್. ಸಪ್ರೇಟಾಗಿ ತುಂಬಿಟ್ಕೊಬಿಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.